ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಇದ್ದರೆ ನಾನು ಇನ್ನೂ ಜಾಸ್ತಿ ವಿಡಿಯೋಗಳನ್ನ ಮಾಡ್ತೀನಿ. ಇವತ್ತಿನ ಟ್ರಾವೆಲ್ ಬಂದ್ಬಿಟ್ಟು ನಾನು ನಮ್ಮೂರಿಗೆ ಬಂದಿದ್ದೀನಿ. ನಮ್ಮೂರಲ್ಲಿ ವಾಟರ್ ಟ್ಯಾಂಕ್ ಕಟ್ಸಿದ್ದೀವಿ. ಆ ವಾಟರ್ ಟ್ಯಾಂಕ್ ತುಂಬ ಲೀಕ್ ಆಗ್ತಾಯಿದೆ. ಒಂದು 5 years ಬ್ಯಾಕು ನಾವು ಪೇಂಟ್ ಮಾಡಿಸಿದ್ರಿ. ಅದು ಇಷ್ಟು ವರ್ಷ ಬಂತು. ಈಗ ಮತ್ತೆ ಪೇಂಟ್ ಮಾಡಿಸೋಣ ಅಂತ ಬಂದಿದ್ದೀವಿ. ಪೇಂಟ್ ಅವ್ರನ್ನೆಲ್ಲ ಕರೆಸಿದ್ದೀವಿ. ಆ ಪೇಂಟ್ ಮಾಡೋದನ್ನ ಒಂದು ಮಿನಿ ಲಾಕ್ ಥರ ಮಾಡ್ತೀನಿ. ಯಾರಿಗಾನ ಯೂಸ್ಫುಲ್ ಆಗ್ಬೋದು. ಯಾಕಂದರೆ ಈಗ ಮಳೆ ಇಲ್ಲ, ಎಲ್ಲ ಬೋರ್ ನೀರೇ ಯೂಸ್ ಮಾಡ್ತಾ ಇದ್ದಾರೆ. ಟ್ಯಾಂಕ್ ನಾವು ಎಷ್ಟು ಹುಷಾರಾಗಿ ನೋಡ್ಕೊಳ್ತೀವೋ ಅಷ್ಟು ಟ್ಯಾಂಕು ನಮಗೆ ಲೈಫ್ ಕೊಡುತ್ತೆ. ಅದಕ್ಕೋಸ್ಕರ ನಾನು ಪೇಂಟ್ ಮಾಡೋಣ ಅಂತಿದ್ದೀನಿ. ಪೇಂಟ್ ಮಾಡೋದನ್ನ ಒಂದು ಮಿನಿ ಲಾಕ್ ಥರ ಮಾಡ್ತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇದು ಒಳಗಡೆ ಇದನ್ನು ಕ್ಲೀನಾಗೆ ಸ್ವಲ್ಪ ಎಂಬ್ರಿ ಪೇಪರಲ್ಲಿ ಉಜ್ಜಿಬಿಟ್ಟು ಕ್ಲೀನಾಗಿ ಇಲ್ಲಿ ಪೇಂಟ್ ಮಾಡಬೇಕು. ಒಂದು 5 years ಬ್ಯಾಕು ಮಾಡಿದ್ರಿ. ಈಗ ಒಂದು 3 days ವಾಟ್ರ್ ನಿಲ್ಲಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಸಿದ್ರಿ. ಪಾಚಿ ತುಂಬ ಕಟ್ಕೊಂಡಿತ್ತು. ಈಗ ಪೇಂಟು ಇದು 5 ಲೀಟ್ರು, 2 ಲೀಟ್ರ್ ತಂದಿದ್ದೀವಿ, 10 ಲೀಟ್ರ್ ತಂದಿದ್ದೀವಿ. 2 ಬಾಕ್ಸ್ ಇದೆ. ಅದನ್ನು ಸ್ವಲ್ಪ ಈಗ ಕ್ಲೀನಾಗಿ ಇದು ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಂಡು ಹೇಗೆ ಇದು ಮಾಡ್ಬೋದು ಒಂದು ಸಲ ವಿಡಿಯೋ ಮಾಡ್ತೀನಿ. ಫಸ್ಟು ಈಗೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಅಂಜಾರ ಎಷ್ಟು ವರ್ಷದಿಂದ ಪೇಂಟ್ ಕೆಲಸ ಮಾಡ್ತಾಯಿದ್ದೀರಾ? ಇಲ್ಲೆಲ್ಲ ಈ ಥರ ಟ್ಯಾಂಕಿಗೆ ಪೇಂಟ್ ಮಾಡಿಸ್ತಾರಾ? ಈ ಥರ ಟ್ಯಾಂಕಿಗೆ ಇಲ್ಲೆಲ್ಲ ಪೇಂಟ್ ಮಾಡಿಸ್ತಾರೆ? ಹೌದು. ಹಾಂ, ಲೀಕ್ ಕಮ್ಮಿ ಆಗುತ್ತಾ? ನೋಡಿ, ಇದು ಸಿಮೆಂಟ್, ಇದು ಸಿಮೆಂಟು, ಇದು ಡಾಕ್ಟರ್ ಫಿಕ್ಸೆಡು. ಇದೆರಡು ಮಿಕ್ಸ್ ಮಾಡಿ ಹೊಡೆದ್ಬಿಟ್ರೆ ಹಾಫ್ ಅನ್ ಅವರಲ್ಲಿ ಬೇಗ ಹೊಡೆದ್ಬಿಡ್ಬೇಕು. ಹೊಡೆದ್ರೆ ಅವಾಗ ಟ್ಯಾಂಕ್ ಏನು ಇದಾಗಲ್ಲ, ನೀರು ಲೀಕ್ ಆಗಲ್ಲ. ನಿಮ್ಗೆ ಒಂದು 4-5 ವರ್ಷ ಲೈಫ್ ಬರುತ್ತೆ. ಬೇಗ ಹೊಡಿಬೇಕು, ಟ್ಯಾಂಕ್ ಎಲ್ಲ ಲೀಕ್ ಆಗಲ್ಲ. ಇದನ್ನ ಈ ರೀತಿ ಸಿಮೆಂಟ್ ಡಾಕ್ಟರ್ ಫಿಕ್ಸೆಡ್ನ ಈ ನೀರು ಮಿಕ್ಸ್ ಮಾಡಿ ಗಡಿಯಲ್ಲಿ ತಿನ್ನಿಸಿ. ನೀವು ನೋಡಿ, ಇದು ವೈಟ್ ಕಲರ್ ಇರುತ್ತೆ. ಇದನ್ನ ತಿರ್ಸ್ಕೊಬೇಕು ಹುಷಾರು. ಇಲ್ಲ, ಬರೀ ಇದು ಮಾತ್ರ ಅಷ್ಟೇ. ಸಾಲ ಬಂದರೆ ಇದು ಹಾಕೋ. ಇಷ್ಟೊಂದು ಇನ್ನೊಂದು ಗಂಟೆಗೆ
ಇದು ಮತ್ತೆ ಈ ಸಿಮೆಂಟ್ ಮಿಕ್ಸ್ ಮಾಡ್ಕೊಳ್ಬೇಕು ಅಷ್ಟೇ. ಇದಕ್ಕೆ ನೀರು ಯಾವ್ದು ನೀರು ಮಿಕ್ಸ್ ಮಾಡಂಗಿಲ್ಲ ಇದಕ್ಕೆ. ಬೇಗ ಆರಾಮ ಇದೊಂದು ಬೇಗ ಎಲ್ಲ ಗ್ಯಾಪ್ ಬಿಡ್ದಂಗೆ ನೋಡಿ. ಸಿಮೆಂಟ್ ಇದು ಈ ತರ ಹೊಡೆದ್ರೆ 1 ಅವರ್ಗೆಲ್ಲ ಗಟ್ಟಿ ಆಗ್ಬಿಡುತ್ತೆ. ಆಮೇಲೆ ಯಾವ್ದೇ ಕಾರಣಕ್ಕೂ ನೀರು ಈಚೆ ಕಡೆ ಹೋಗೋದಿಲ್ಲ. ಮತ್ತೆ ಮುಗಿಸಿದ್ದೆ 5 ವರ್ಷ ಆಯ್ತು. ಇವತ್ತಿದ್ರೆ ಮತ್ತೆ ಲೀಕ್ ಆಗ್ತದೆ, ಓಡಿಸ್ತಾ ಇದ್ದೀವಿ. ಆಮೇಲೆ ಗೋಡೆ ಆಗಿರಲಿ ಅಲ್ಲಿ ಮತ್ತೆ ನಿಮಿಷ ಆಯ್ತು. 15 ನಿಮಿಷಕ್ಕೆ ಟಾರ್ ತರ ಆಗ್ಬಿಡ್ತಿದ್ದು. ನೀರು ಈಚೆ ಕಡೆ ಹೋಗೋದಿಲ್ಲ, ಏನಿಲ್ಲ. ಇದಾದ್ಮೇಲೆ ಡ್ಯಾನ್ಸ್ ಪ್ರೂಫ್ ಈಚೆ ಕಡೆ ಹೊಡ್ಕೊಂಡ್ಬಿಟ್ರೆ ಯಾವ್ದು ನೀರು ಹೋಗಲ್ಲ, ಏನಾಗಲ್ಲ. ನಿಮ್ಗೊಂದು 5 ವರ್ಷ ಲೈಫ್ ಬರುತ್ತೆ. ಟಾರ್ ತರ ಆಗ್ಬಿಡ್ತಿದ್ದು. ಇನ್ನೂ ಒಣಗಬೇಕು, ಇನ್ನೂ ಒಣಗಿಲ್ಲ. ಇನ್ನೂ ಟ್ರಿಪ್ ಹೊಡ್ಬಿಡ್ಲಿ. ಈ ಕಡೆ ಸ್ವಲ್ಪ ಮಂದದಿತ್ತು, ಈ ಕಡೆ ಅದು ಇನ್ನೊಂದು ಟ್ರಿಪ್ ಹೊಡ್ಸ್ಬಿಡ. ಆ್ಯಕ್ಚುಲಿ ಇದು ಸೆಕೆಂಡ್ ಕೋಟ್ ಹೊಡಿತಾ ಇರೋದು. ಸೆಕೆಂಡ್ ಕೋಟ್ ಹೊಡೆದ್ಮೇಲೆ ಇನ್ನೂ ಕ್ಲೀನಾಗೆ ಕೂತ್ಕೊಂಡ್ಬಿಡುತ್ತೆ, ಏನು ನೀರು ಔಟ್ಸೈಡ್ ಹೋಗಲ್ಲ. ಇದು ಆಲ್ರೆಡಿ 1-2 ಮಿನಿಟ್ಸಲ್ಲಿ ಡ್ರೈ ಆಗಿಬಿಡುತ್ತೆ. ಬಟ್ ಬೇಗ ಪೇಂಟ್ ಅವ್ರು ಜಾಸ್ತಿ ಇಬ್ಬರು ಇದ್ದರೆ ಬೇಗ ಕೆಲಸ ಮುಗಿಯುತ್ತೆ. ನಾವು ಫಸ್ಟ್ ಕಟ್ಸಿದಾಗ ಎಲ್ಲರೂ ಲೀಕ್ ಆಗ್ಬಿಡ್ತಾ ಇತ್ತು. ಎಲ್ಲ ನೀವು ವೇಸ್ಟ್ಗಳು ಎಲ್ಲ ಕಿತ್ತಾಕಿ ಹೆಂಗೆ ಅಂದ್ಬಿಟ್ರು. ಅದಕ್ಕೆ ನಾವು ಭಯ ಬಿದ್ದು ಆಮೇಲೆ ಪೇಂಟ್ ಅಂಗಡಿ ಹೋಗ್ತಿದ್ದಕ್ಕೆ ಡಾಕ್ಟರ್ ಫಿಕ್ಸೆಡ್ ಇದೆಲ್ಲ ಮಾಡಿಸ್ಬಿಟ್ಟು ಅವ್ರು ಹೇಳಿದ್ರು ಐಡಿಯಾ. ಅವಾಗ ಬಂದು ಹಿಂಗೆ ಮಾಡಿದ್ದಕ್ಕೆ ಇವಾಗ 5 ವರ್ಷ 6 ವರ್ಷ ಆಯಿತು. ಕ್ಲೀನಾಗಿತ್ತು ಫಸ್ಟ್ ವರ್ಷಕ್ಕೆ. ಇವಾಗ ತಿರ್ಗಾ ಮತ್ತೆ ಲೀಕ್ ಆಗಿ ಸ್ಟಾರ್ಟ್ ಆಯ್ತು 5 ವರ್ಷ ಆದಮೇಲೆ. ಅದಕ್ಕೆ ಇವಾಗ ತಿರ್ಗಾ ತರಿಸಿ ಓಡಿಸಿ ಎಲ್ಲ ಇದು ಮಾಡ್ತಾ ಇದ್ದೀವಿ. ಈಗ ಚೆನ್ನಾಗಿ ಲೈಫ್ ಬಂತು. ಅವರೇ ಎಲ್ಲ ಆಶ್ಚರ್ಯ ಬಿದ್ದರು, ಏನು ತೊಟ್ಟಿ ಏನೂ ಆಗಿಲ್ಲ ಅಂದ್ಬಿಟ್ಟು. ಇದು ತೊಟ್ಟಿ ಪರ್ಫೆಕ್ಟಾಗಿ ಚೆನ್ನಾಗಿದೆ ನಮಗೆ. ಈಚೆಲ್ಲ ಇದಾಗಿತ್ತು, ಎಲ್ಲ ಲೀಕ್ ಆಗ್ತಾ ಇತ್ತು. ಅದಕ್ಕೆ ಇವಾಗ ಡ್ಯಾಂಡ್ರಫ್ ಹೊಡಿಸ್ತಾ ಇದೀವಿ. ಇದಕ್ಕೆ ಫುಲ್ ಇದೆಲ್ಲ ಕ್ಲೀನ್ ಆಗಿತ್ತು. ಓಡಿಸಿದ್ರೆ ಫುಲ್ ಇದು ಪಕ್ಕ ಆಗ್ಬಿಡುತ್ತೆ. ಬಸ್ ನೋಡಿ, ಲಾಸ್ಟ್ ಫೈನಲಾಗಿ ಈ ಥರ ಎಲ್ಲ ಬಂದಿದೆ. ನಮ್ಗೇನಿದ್ರು ಇವಾಗ ಮಳೆಗಾಲ ಇಲ್ಲ, ಇವಾಗೆಲ್ಲ ಮಳೆ ಬಂದಿಲ್ಲ ಅಂದರೆ ಇದಾಗಿದ್ರೆ ಕಷ್ಟ ಆಗ್ಬಿಡುತ್ತೆ. ನೈಟ್ ನೀರೆಲ್ಲ ತುಂಬಿಕೊಳ್ಳುತ್ತೆ. ಬೆಳೆಯೋದು ನಮ್ಮ ಗಿಡಕ್ಕೆಲ್ಲ ಬೀಳ್ಬೋದು. ಗಿಡ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ಮೈನ್ ನೀರು ಬೇಕೇ ಬೇಕು ರೈತರಿಗೆ. ನೀರು ಬೇಕಂದ್ರೆ ಸ್ವಲ್ಪ ಚೆನ್ನಾಗಿರಬೇಕು. ಇಷ್ಟೊತ್ತು ಫೈನಲಾಗಿ ನಾವು ಇದೆಲ್ಲ ಮಾಡಿದ್ದೀವಿ.
ಫೈನಲಾಗಿ ಹೆಂಗಿದೆ ನೋಡಿ ಬಸ್ ಇದೆಲ್ಲ ಫುಲ್ ಎಲ್ಲ ಚೆನ್ನಾಗಿದೆ ಅಷ್ಟೇ. ಎಲ್ಲೆಲ್ಲೋ ಖರ್ಚು ಮಾಡ್ಬಿಡ್ತೀವಿ ದುಡ್ಡು ನಾವು ರೆಡಿ ಮಾಡಿಸ್ಕೊಂಡ್ಬಿಟ್ರೆ ಆರಾಮಾಗೆಲ್ಲ ನಮ್ಮ ಮಕ್ಕಳು ಇದ್ದಂಗೆ ಅದು ಗಿಡಗಳು ಅದನ್ನ ಸಾಕ್ಬಿಟ್ರೆ ನಾಳೆ ದಿವಸ ನಮ್ದು ಅದನ್ನ ಸಾಕ್ತವೆ. ಹಾಂ ಚೆನ್ನಾಗಿ ಹಾರ್ಕೊಂಡ್ಬಿಟ್ಟಿದೆ. ಸುಮ್ಮನೆ ಒಂದ್ಸಲಿ ಖರ್ಚು ಮಾಡ್ಬಿಟ್ರೆ ಅಷ್ಟೇ ಒಂದು 5 ವರ್ಷ ಬಾಳ್ಗೆ ಬರ್ತವೆ. ಗಿಡಗಳು ನಮ್ಗೆ ಚೆನ್ನಾಗಿದೆ, ನಮಗೆ ನಾವಿವಾಗ ಸಾಕ್ಬಿಟ್ರೆ ನಾವು ಸಾಕ್ತವೆ. ಓಕೆ ಬಸ್. ಹಾಂ ಫ್ರೆಂಡ್ಸ್, ಎಲ್ಲ ಫಿನಿಶ್ ಆಗಿದೆ, ಎಲ್ಲ ಒಣಗಿದೆ. ಈಗೊಂದು ಪಿಕ್ಚರ್ ನಿಮ್ಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ಬಟ್ ಇದೊಂದು 5 ವರ್ಷ ನಮಗೆ ಲೈಫ್ ಬರುತ್ತೆ. ನಿಮಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು, ಸಬ್ಸ್ಕ್ರೈಬು ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಹೀಗೆ ಮಾಡ್ತಾರೆ.